ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಬಂದಿದ್ದರು, ಸೊ ಅವ್ರಿಗೆ ಫೇವ್ರೇಟ್ ಆಗಿರೋ ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಅಂದರೆ ಸಕ್ಕರೆನ ನೀವು ಡೈರೆಕ್ಟಾಗಿ ಹಾಕೋ ಬದಲು ಈ ರೀತಿ ಕ್ಯಾರಮೆಲ್ನ ಮಾಡಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಇದು ನಾನು ಮಾಡಿದ್ದು ಸಂಡೇ. ಹಾಗೆ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಂಡೇ ಬಂದಿದ್ದರು ಅಪ್ಪ, ಹಾಗಾಗಿ ಆ್ಯಂಡ್ ಇವತ್ತಿನ ಬ್ಲಾಗ್ ಮಂಡೇ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ. ಸೊ ಇದು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಕೂಡ ಆಗುತ್ತೆ. ಸೊ ನಮ್ಮ ಯಜಮಾನರಿಗೆ ತುಂಬ ದಿನ ಆಗಿತ್ತು ಚಪಾತಿ ಆಲೂಗಡ್ಡೆ ಪಲ್ಯ ತಿನ್ನಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಆ್ಯಂಡ್ ದೋಸೆಗೆ ಮಾಡಬೇಕು ಅಂದರೆ ಬೇರೆ ಮೆಥಡ್ ಆಗುತ್ತೆ. ಇಲ್ಲಿ ಚಪಾತಿ ಜೊತೆಗೆ ಅಂದರೆ ಈ ಆಲೂಗಡ್ಡೆ ಪಲ್ಯ ಮಾಡೋ ಮೆಥಡೇ ಬದಲಾಗುತ್ತೆ. ಸೊ ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ಆರ್ಡ್ರ್ ಮಾಡಿರೋ ನನ್ನ ಮಗಳಿಗೆ ಈ ಚೇರ್ ಬಂದಿತ್ತು. ಕುದುರೆ ಥರ ಟಕ್ಕ 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 ಅಂತ ತುಂಬ ಚೆನ್ನಾಗಿದೆ. ಅವಳಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಂಜಾಯ್ ಮಾಡಿ ಅದ್ರ ಮೇಲೆ ಕೂತ್ಕೊಂಡು ಅವಳಿಗೆ ಫುಡ್ ತಿನ್ನಿಸೋದಾಗಲಿ ಅಥವಾ ಆಟಾಡೋದಾಗಲಿ ಎಲ್ಲನೂ ಇದರಲ್ಲಿ ಮಾಡ್ತಾ ಇರ್ತಾಳೆ. ಸೊ ಇದಕ್ಕೆಲ್ಲ ಸ್ಟಿಕ್ಕರ್ಸು ಸಪ್ರೇಟಾಗಿ ಬರುತ್ತೆ. ಆ ಸ್ಟಿಕ್ಕರ್ಸ್ಗಳನ್ನ ನಮ್ಮ ಯಜಮಾನರು ಅಂಟಿಸ್ತಾಯಿದ್ರು. ಅದಾದಮೇಲೆ ಬಾಕ್ಸ್ಗೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯ, ಚಪಾತಿ ಜೊತೆಗೆ ಪಪ್ಪಾಯಿ ಹಣ್ಣನ್ನು ಈ ರೀತಿಯಾಗಿ ಪೀಲ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಪಪ್ಪಾಯಿ ಹಣ್ಣು ತುಂಬಾ ಒಳ್ಳೆಯದು. ಪಪ್ಪಾಯಿ ಹಣ್ಣು ತುಂಬಾ ಒಳ್ಳೆಯದು ಸ್ಕಿನ್ಗಾಗಲಿ, ಜೊತೆಗೆ ಡೈಜೆಷನ್ಗೆ, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಇನ್ನೂ ಅನೇಕ ವಿಧವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಪಪ್ಪಾಯ ಹಣ್ಣಲ್ಲಿ ಇದೆ. ಸೊ ಪಪ್ಪಾಯ ಹಣ್ಣನ್ನು ತುಂಬ ಜನ ಅವಾಯ್ಡ್ ಮಾಡ್ತಾರೆ, ತಿನ್ನಬಾರ್ದು ಅಂತ ಹೇಳ್ತಾರೆ. ಸ್ಪೆಷಲಿ ಹೆಣ್ಮಕ್ಳು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದೇನೂ ಇಲ್ಲ, ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ತಿನ್ನಬಾರ್ದು. ಯಾಕಂದರೆ ತುಂಬ ಹೀಟು, ಹಾಗಾಗಿ ತಿನ್ನಬಾರ್ದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆಗ ಮಾತ್ರ ತಿನ್ನಬಾರ್ದು, ಅದರ್ವೈಸ್ ಬೇರೆ ಟೈಮಲ್ಲೆಲ್ಲ ತಿನ್ನಬೇಕು. ಅದಾದಮೇಲೆ ನಾನಿಲ್ಲಿ ಚಪಾತಿಗಳನ್ನ ಈ ರೀತಿ ಹಾಕ್ತಿದ್ದೀನಿ. ಏನಕ್ಕೆ ಅಂದರೆ ಮಾಲ್ದಿ ಮಾಡ್ತಾಯಿದ್ದೀನಿ. ಸೊ ಕೆಲವೊಬ್ಬರು ಮಾಲಾದಿ ವಾಟೆವರ್. ಇದು ನಮ್ಮ ಉತ್ತರ ಕರ್ನಾಟಕದ ಸ್ವೀಟ್ ರೆಸಿಪಿ. ಕ್ವಿಕ್ಕಾಗಿ ಏನೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಹೇಗಿದ್ದರೂ ಚಪಾತಿ ಹಿಟ್ಟು ಮನೇಲಿ ಇದ್ದೇ ಇರುತ್ತೆ. ಚಪಾತಿಗಳನ್ನ ದಪ್ಪ ದಪ್ಪಾಗಿ ಮಾಡಿಕೊಂಡು ಬೆಲ್ಲನಾದರೂ ಸಕ್ಕರೆ ಆದರೂ ನಾನು ಆಲ್ರೆಡಿ ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಹೋಗಿ ಅಲ್ಲಿ. ಅದಾದಮೇಲೆ ನಾನು ಆ್ಯಕ್ಚುಲಿ ಅದು ಮಧ್ಯಾಹ್ನ ತಿನ್ನೋಕ್ಕೋಸ್ಕರ ಮಾಡಿದ್ದು. ಊರಿಂದ ಅತ್ತೆ ಕೂಡ ಬಂದಿದ್ದರು, ಹಾಗಾಗಿ ಮನೇಲಿ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಬಿಟ್ಟರೆ ನಮ್ಮ ಯಜಮಾನರಾಗಲಿ ಮೈದನ ಆಗಲಿ ತಿನ್ನೋದಿಲ್ಲ. ಅದಾದಮೇಲೆ ನನ್ನ ಮಗಳಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ರೆಡಿ ಮಾಡ್ತಾಯಿದ್ದೀನಿ. ಖಾಲಿಯಾಗಿತ್ತು, ಹಾಗಾಗಿ ನೋಡ್ಬೋದು. ನಾನಿಲ್ಲಿ ಬಳಸಿದ್ದು ನಿಮಗೆ ಕಾಣಿಸ್ತಾನೆ ಇದೆ. ಬಾದಾಮ್ ಇದೆ, ಹಾಗೆ ಕಾಜು ಇದೆ, ಮತ್ತು ವಾಲ್ನಟ್ಟು, ಪಿಸ್ತಾ, ಹಾಗೆ ಮಖಾನ, ಮತ್ತು ಪಂಪ್ಕಿನ್ ಸೀಡ್ಸ್ ಇದೆಲ್ಲ ಹಾಕಿ, ಜೊತೆಗೆ ನೀವು ಇಲ್ಲಿ ವಾಟರ್ಮೆಲನ್ ಸೀಡ್ಸ್ ಕೂಡ ಬಳಸ್ಕೊಳ್ಬೋದು. ನಾನಿಲ್ಲಿ ಬಳಸಿಲ್ಲ. ಹಾಗೆಯೇ ಡ್ರೈ ಖರ್ಜೂರ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವೀಗ ಬೆಲ್ಲ ಅಥವಾ ಸಕ್ಕರೆನ ಮಕ್ಕಳಿಗೆ ಕೊಡೋದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಬೆಲ್ಲ ಕೊಡ್ತಾರೆ ತುಂಬ ಜನ. ಬೆಲ್ಲಕ್ಕಿಂತ ಈ ಡ್ರೈ ಖರ್ಜೂರ ಇರುತ್ತಲ್ಲ, ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ನ ರೆಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ನೀವು ಸಕ್ಕರೆ ಬದಲು ಅಥವಾ ಬೆಲ್ಲದ ಬದಲು ನೀವು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಈಗ ನಾನು ಒಂದೊಂದಾಗಿ ಎಲ್ಲ ಹುರಿದು ರೆಡಿ ಮಾಡಿಟ್ಕೊಳ್ತೀನಿ. ನಿಮಗೆ ಗೊತ್ತಿರ್ಬೋದು ಡ್ರೈ ಫ್ರೂಟ್ಸ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದಂತ. ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಯಾವಾಗ ಬೇಕು ಆವಾಗ ನಾವು ಪಟ್ಟಂತ ಮಕ್ಕಳಿಗೆ ತಿನ್ನಿಸೋಕೆ ಈಸಿ ಆಗುತ್ತೆ. ಈ ಕಡೆ ಅಜ್ಜಿ ಮೊಮ್ಮಗಳು ನೋಡ್ತಾ ಇದ್ದಾರೆ ಟಿ ವಿ. ಸಂಜೆನೇ ಆಯಿತು. ಅದಾದಮೇಲೆ ನಾನು ಇಲ್ಲಿ ಸಾಯಂಕಾಲಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೋಸ್ಕರ ಬಿಸ್ಕೆಟ್ನ ಮಾಡ್ತಾಯಿದ್ದೀನಿ. ಹೌದು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಕ್ವಿಕ್ಕಾಗಿ. ಮನೇಲಿ ಏರ್ ಫ್ರೈಯರ್ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಬೆಲ್ಲ ಅಂದರೆ ಒಂದು ಬಟ್ಟಷ್ಟು ಬೆಲ್ಲ, ತುಪ್ಪ ಮತ್ತು ವೆನಿಲಾ ಎಸೆನ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟರ್ ಇದ್ದರೆ ತುಂಬಾ ಈಸಿಯಾಗಿ ಇದನ್ನು ಮಾಡ್ಬೋದು. ಇಲ್ಲ ಅಂದರೆ ಒಂದು 20 ಮಿನಿಟ್ಸ್ ಟೈಮ್ ತೊಗುತ್ತೆ. ಹಾಗೆಯೇ ಅದಕ್ಕೊಂದು ಕಪ್ಪಷ್ಟು ರಾಗಿ ಹಿಟ್ಟು, ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಕೋಕೋ ಪೌಡರ್ ಒಂದು ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ಒಂದು ಸ್ವಲ್ಪನೇ ಹಾಲನ್ನು ಚಿಮುಕ್ಸ್ಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಒಟ್ಟಿಗೆ ಹಿಟ್ಟಿಗೆ ಹಾಲನ್ನು ಹಾಕಿಬಿಡಬೇಡಿ.
ಹಿಟ್ಟಾಗ ತೆಳು ಆಗಿಬಿಡುತ್ತೆ. ಸೊ ಅದಕ್ಕೆ ಬರೀ ಚಿಮ್ಕಿಸಿ ನಾವು ಈ ರೀತಿ ಕಲಿಸ್ಕೋಬೇಕು. ಇನ್ನೇನು ನಾವು ಡೋನ ರೆಡಿ ಮಾಡ್ತೀವಿ, ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಂದಾಗ ಬೇಕಿಂಗ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ. ಸೊ ಬೇಕಿಂಗ್ ಪೌಡರು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಬಳಸಿದ್ದೀನಿ. ಸೊ ಈಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀಡಿದರೆ ಮಿಲ್ಕನ್ನು ಹಾಕಿ ಮತ್ತು ಚೆನ್ನಾಗಿ ಸ್ಮೂತಾಗಿ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಆ್ಯಂಡ್ ಹೊರಗಡೆ ಬಿಸ್ಕೆಟ್ಸ್ಗಳನ್ನು ತಂದು ಮಕ್ಳಿಗೆ ಕೊಡೋ ಬದಲು ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿ ಕೊಡಬೇಕು. ಆಗಲ್ಲ ಮಾಡೋಕ್ಕೆ, ಕೆಲವೊಬ್ರಿಗೆ ಬರಲ್ಲ ಹಾಗೆ ಹೀಗೆ ಅಂತಾರೆ. ಬಟ್ 1 ಸರಿ ಬರಲ್ಲ, 2 ಸರಿ ಬರಲ್ಲ, 3ನೇ ಸರಿ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿರೋ ಬಿಸ್ಕೆಟ್ಗಳನ್ನು ನಾವೇ ಮನೇಲಿ ಮಾಡ್ಬೋದು. ಈಗ ಇದನ್ನು ಅರ್ಧ ಗಂಟೆನ ನೆನೆಸೋಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಪ್ರೀ ಹೀಟ್ ಮಾಡೋಕ್ಕೂ ಕೂಡ ಇಡ್ತಾಯಿದ್ದೀನಿ. ಹಾಗೆ ರಾತ್ರಿ 8 ಗಂಟೆ ಆಯಿತು, ಡಿನ್ನರ್ ಕೂಡ ರೆಡಿ ಮಾಡಿದ್ದೆ. ಇದು ಪ್ರೀ ಹೀಟ್ಗಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಡೋಣ ಅಂತ. ಸೊ ಒಂದು 10 ಮಿನಿಟ್ಸ್ ಪ್ರೀ ಹೀಟನ್ನು ಇಟ್ಟಿದ್ದೀನಿ. ಹಾಗೆ ಸೊ ಇದು ಪ್ರೀ ಹೀಟ್ ಆಯಿತು. ಮತ್ತು ಒಂದು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿ ಇದನ್ನು ರೀತಿಯಾಗಿ ಎಲ್ಲ ಕಡೆ ಬರೆಸ್ಬಿಟ್ಟು ಚಿಕ್ಕದಾಗಿ ಉಂಡೆಗಳನ್ನು ತಗೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಸ್ಕೆಟ್ಗಳನ್ನು ಮಾಡ್ಕೊಳ್ಬೋದು. ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಬಿಸ್ಕೆಟ್ಗಳನ್ನ ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ಥರನೇ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೈಜ್ ಯಾವ್ದು ಬೇಕೋ ಅದ್ರ ಮೇಲೆ ನೋಡೋದು. ನಾನು ಸ್ಟಾರ್ಟಿಂಗ್ ನೋಡ್ಬೋದು ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೈಡ್ಗೆಲ್ಲ ಎಡ್ಜಿಗೆಲ್ಲ ನೀಟಾಗಿ ಬಿಸ್ಕೆಟ್ನ ಸ್ಮೂತ್ ಮಾಡಿಕೊಂಡು ಇದಕ್ಕೆ ಫೋಕ್ ಸ್ಪೂನಿಂದ ಈ ರೀತಿಯಾಗಿ ಜಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತುಂಬ ಈಸಿಯಾಗಿದೆ ಈ ರೆಸಿಪಿನ. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ. ಮನೆಯಲ್ಲೇ ಮಾಡಿ ಮಕ್ಳಿಗೆ ಕೊಡೋ ಆ ಖುಷಿನೇ ಬೇರೆ ಆಗುತ್ತೆ. ನನಗಂತೂ ತುಂಬಾ ಇಡ್ಸುತ್ತೆ. ಆ್ಯಕ್ಚುಲಿ ಎಲ್ಲರಿಗೂ ಊಟಕ್ಕೆ ಕೊಟ್ಟೆ. ನನಗೆ ಯೂಶ್ವಲಿ ಸಂಜೆ ಏನೂ ತಿಂದೇ ಇದ್ದರೆ ತುಂಬಾ ಹಸಿವಾಗುತ್ತೆ. ಬಟ್ ನಾನು ಈ ಬಿಸ್ಕೆಟ್ ಮಾಡೋ ಟೈಮಲ್ಲಿ ನನಗೊಂದು ಸ್ವಲ್ಪನೂ ಹಸಿವಾಗಿಲ್ಲ. ಅಷ್ಟು ಖುಷಿ ಆಗ್ತಿತ್ತು ನನಗಂತೂ. ನನ್ನ ಮಗುಗೆ ಮಾಡಿಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು. ಸೊ ಈಗ ಎಲ್ಲ ಬಿಸ್ಕೆಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಪ್ರೀ ಹೀಟ್ ಮಾಡಿದ್ದೆ ಆಲ್ರೆಡಿ ಏರ್ ಫ್ರೈಯರು. ಸೊ ಬಿಸ್ಕೆಟ್ಗಳನ್ನ ಇದರಲ್ಲಿ ನೀಟಾಗಿ ರೀತಿಗೆ ಅರೇಂಜ್ ಮಾಡಿಕೊಂಡಿದ್ದೀನಿ. ನಾನು ಎಲ್ಲ ಒಟ್ಟಿಗೆ ಬೇಕ್ ಮಾಡೋಣ ಅಂತ ಇಟ್ಟಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ 2 ಸರಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸರಿನೇ ಎಲ್ಲ ಇಟ್ಟಿದ್ದೀನಿ. ಕೆಲವೊಂದು ಚಿಕ್ಕದಾಗಿ ಮಾಡಿದ್ದೀನಿ, ಕೆಲವೊಂದು ದೊಡ್ಡದಾಗಿ ಮಾಡಿದ್ದೆ. ಸ್ಟಾರ್ಟಿಂಗ್ ಚಿಕ್ಕದು ಮಾಡಿದ್ದೆ ಒಂದು 4, ಅದಾದಮೇಲೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದೆ. ಸೊ ಈಗ ಇದನ್ನು ಒಂದು 20 ಮಿನಿಟ್ಸ್ ಟೈಮಿಂಗ್ ಸೆಟ್ ಮಾಡ್ತಾಯಿದ್ದೀನಿ. ಹಾಗೆ 180 ಡಿಗ್ರಿ ಇಡ್ತಾಯಿದ್ದೀನಿ. ಸೊ ಇದು ಅಷ್ಟೊತ್ತಿಗೆ ಕುಕ್ ಆಗೋಷ್ಟೊತ್ತಿಗೆ ನಾನು ಕೂಡ ನನ್ನ ಡಿನ್ನರು ಮುಗಿಸ್ಕೊಳ್ಳೋಣ ಅಂತ ನಾನು ಆಲ್ರೆಡಿ ಪ್ಲೇಟಿಗೆ ಬಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ತಿಂದ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ನೋಡ್ಬೋದು 20 ಮಿನಿಟ್ಸ್ ಮುಗಿದಾಯಿತು. ಮನೆಯೆಲ್ಲ ಫುಲ್ ಘಮ ಅಂತಿತ್ತು ಈ ಬಿಸ್ಕೆಟ್ದು. ಸೊ ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಿದೆ. ಟೇಸ್ಟ್ ಕೂಡ ಹೇಗಿದೆ ಅಂತ ಒಂದು ಸಾರಿ ಚೆಕ್ ಮಾಡಲೇಬೇಕು. ಯಾಕೆಂದರೆ ಮಗುಗೆ ತಿನ್ಸೋಕ್ಕೂ ಮುಂಚೆ ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅನ್ನೋದನ್ನು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರ ಅನ್ನೋದನ್ನು ಕೂಡ ತಿಳಿಸೋಕ್ಕೆ ಮರಿಬೇಡಿ. ಆ್ಯಂಡ್ ಇದನ್ನು ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.